ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ನೀವೆಲ್ಲರೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮಗೆ ಗೊತ್ತಿರುವ ಯಾವುದಾದರೂ ದಿವ್ಯ ಕ್ಷೇತ್ರವಿದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ. ಆ ಕ್ಷೇತ್ರದ ಪರಿಚಯವನ್ನು ಶ್ರೀ ಸತ್ಯದರ್ಶನ ವಾಹಿನಿಯಲ್ಲಿ ಮಾಡಿಕೊಡಲಾಗುತ್ತದೆ. ಇಂದು ನಾವು ತುಮಕೂರು ಜಿಲ್ಲೆ ತಿಪಟೂರು ತಾಲ್ಲೂಕು ನೊಣವಿನಕೆರೆ ಸಮೀಪವಿರುವ ಪವಾಡ ಪುರುಷರಾದ ಶ್ರೀ ಅಜ್ಜಯ್ಯನ ಗದ್ದಿಗೆ ಕ್ಷೇತ್ರವೆಂದು ಕರ್ನಾಟಕ ರಾಜ್ಯಾದ್ಯಂತ ಪ್ರಸಿದ್ಧಿಯಾಗಿರುವ ಶ್ರೀ ಕಾಡಸಿದ್ದೇಶ್ವರ ಮಠಕ್ಕೆ ನಿಮ್ಮೆಲ್ಲರನ್ನ ಕರೆದುಕೊಂಡು ಹೋಗುತ್ತಿದ್ದೇನೆ. ಅಜ್ಜಯ್ಯ ಕಾಡುಸಿದ್ದೇಶ್ವರ ಇತಿಹಾಸವನ್ನು ಸ್ವಲ್ಪ ತಿಳಿಯೋಣ. ಉತ್ತರ ಕರ್ನಾಟಕಕ್ಕೆ ಸೇರಿದ ಪುಲಿಗೆರೆ ಲಕ್ಷ್ಮೇಶ್ವರ ಶ್ರೀ ಸೋಮನಾಥನ ಅನುಗ್ರಹ ಮತ್ತು ಆಶೀರ್ವಾದವನ್ನು ಪಡೆದು ಪರಶಿವನ ಆದೇಶದಂತೆ ಶ್ರೀ ಸಿದ್ದೇಶ್ವರರೆಂಬ ಯತೀಶ್ವರರು ಶ್ರೀ ಶಿವಪರಮಾತ್ಮರು ಕರುಣಿಸಿದ ನಂದಿಯನ್ನು ವಾಹನವನ್ನಾಗಿ ಮಾಡಿಕೊಂಡು ಅನೇಕ ಊರುಗಳನ್ನು, ಅನೇಕ ಪ್ರದೇಶಗಳನ್ನು, ಅನೇಕ ರಾಜ್ಯಗಳನ್ನು ಸಂಚಾರ ಮಾಡುತ್ತಾ ಇಂದಿನ ತಿಪಟೂರು ತಾಲ್ಲೂಕು ನೊಣವಿನಕೆರೆ ಪ್ರದೇಶಕ್ಕೆ ಬರುತ್ತಾರೆ. ಅಂದಿನ ಕಾಲದ ನೊಣವಿನಕೆರೆ ದಕ್ಷಿಣಕ್ಕೆ ಭಯಂಕರವಾದ ಕಾಡಿರುತ್ತದೆ. ಕಾಡಿನ ಒಳಗೆ 3 ಕಿಲೋಮೀಟರ್ ಕ್ರಮಿಸಿದ ಮೇಲೆ ಪರಶಿವನ ಅಂಶಜರೇ ಆದ ಶ್ರೀ ಸಿದ್ದೇಶ್ವರರಿಗೆ ಪರಶಿವನು ಇಲ್ಲೇ ನೆಲೆ ನಿಲ್ಲುವಂತೆ ತಿಳಿಸುತ್ತಾರೆ. ಆಗ ಸಿದ್ದೇಶ್ವರರು ಈ ಕಾಡಿನಲ್ಲಿ ಗವಿಯೊಂದನ್ನು ನಿರ್ಮಿಸಿಕೊಂಡು ತಪೋನಿರತರಾಗುತ್ತಾರೆ. ಪರಮಾತ್ಮನ ಅನುಸಂಧಾನದಲ್ಲಿರುವಾಗ ಈ ಪ್ರದೇಶವನ್ನು ಆಳ್ವಿಕೆ ಮಾಡುತ್ತಿದ್ದಂಥ ಹಾಗಲವಾಡಿಯ ಪಾಳ್ಯಗಾರ ಮುದಿಯಪ್ಪ ನಾಯಕನು ಈ ಕಾಡಿನೊಳಗೆ ಕಾಡು ಮೃಗಗಳನ್ನು ಬೇಟೆಯಾಡಲು ಬರುತ್ತಾನೆ. ಗವಿಯನ್ನು ನೋಡಿ ತಪೋನಿರತರಾದ ಶ್ರೀ ಸಿದ್ದೇಶ್ವರರನ್ನು ಕಾಡು ಮೃಗವೆಂದು ಭಾವಿಸಿ ಬಾಣವನ್ನು ಬಿಡುತ್ತಾನೆ. ಆ ಬಾಣವು ಸಿದ್ದೇಶ್ವರರನ್ನು ಭೇದಿಸದೆ ಕೆಳಗೆ ಬೀಳುತ್ತದೆ. ಇದನ್ನು ಗಮನಿಸಿದ ಮುದಿಯಪ್ಪ ನಾಯಕನು ಗುರುಗಳ ಬಳಿಗೆ ಧಾವಿಸಿ ಬಂದು ಅವರ ಪಾದವಿಡಿದು ಪರಿಪರಿಯಾಗಿ ಬೇಡುತ್ತಾನೆ. ನಾನು ತಿಳಿಯದೆ ಮಾಡಿದ ತಪ್ಪನ್ನು ಮನ್ನಿಸಬೇಕೆಂದು ಬೇಡುತ್ತಾನೆ. ಶ್ರೀ ಸಿದ್ದೇಶ್ವರರು ತಮ್ಮ ಯೋಗ ದೃಷ್ಟಿಯಿಂದ ನೋಡಿ ಅವನದು ತಪ್ಪಿಲ್ಲವೆಂದು ಮನ್ನಿಸುತ್ತಾರೆ. ಆದರೆ ಮುದಿಯಪ್ಪ ನಾಯಕನು ಗುರುಗಳ ಪಾದವಿಡಿದು ತಮ್ಮ ರಾಜಗುರುಗಳಾಗಬೇಕೆಂದು ಬೇಡುತ್ತಾನೆ. ಗುರುಗಳು ಅವನಿಗೆ ಆಶೀರ್ವದಿಸುತ್ತಾರೆ. ಮಠಕ್ಕೆ ಗಜ, ಶ್ವೇತಾಶ್ವ, ರಥ, ಮೀನೆ, ದಾನ, ದತ್ತಿ ಇನಾಮುಗಳನ್ನು ಮುದಿಯಪ್ಪ ನಾಯಕನು ನೀಡುತ್ತಾನೆ. ಸಮಾಧಾನವಾಗುವುದಿಲ್ಲ. ಗುರುಗಳಿಗೆ ಗದ್ದಿಗೆಯ ಮಠವನ್ನು ನಿರ್ಮಿಸಿಕೊಡಲು ಅನುಮತಿ ಕೇಳುತ್ತಾನೆ. 20 ಅಂಕಣದ ಸಣ್ಣ ಮಠವನ್ನು ನಿರ್ಮಿಸಲು ಮುದಿಯಪ್ಪ ನಾಯಕನಿಗೆ ಶುಭ ದಿನವೊಂದನ್ನು ಗೊತ್ತು ಮಾಡಿ ರಾತ್ರಿ ಕಾಯಲು ತಿಳಿಸುತ್ತಾರೆ. ರಾತ್ರಿ ಕಾಯುತ್ತಾ ಕುಳಿತಿರುವಾಗ ಶ್ರೀ ಸಿದ್ದೇಶ್ವರರು ಸುವರ್ಣ ಪಲ್ಲಕ್ಕಿಯನ್ನು ಶ್ರೀ ಮುನಿಗಳು ಹೊತ್ತುಕೊಂಡು ಮಂಗಳ ವಾದ್ಯಗಳೊಡನೆ ಶ್ರೀ ಗುರುಗಳು ಮೆರವಣಿಗೆಯು ಅಲ್ಲಿಗೆ ಬರುತ್ತದೆ. ಬಂದ ಕೂಡಲೇ ಕರ್ಪೂರದ ರಾಶಿಯು ಧಗ್ಗನೆ ಒತ್ತಿಕೊಂಡು ಉರಿಯುತ್ತದೆ. ಕೂಡಲೇ ಗುರುಗಳು ಮಾಯವಾಗುತ್ತಾರೆ. ಈ ಪವಾಡ ನೋಡಿದ ಮುದಿಯಪ್ಪ ನಾಯಕನಿಗೆ ದಿಗ್ಭ್ರಮೆಯಾಗುತ್ತದೆ. ಕರ್ಪೂರ ಉರಿದ ಜಾಗದಲ್ಲಿ 20 ಅಂಕಣದ ಮೂಲ ಗದ್ದಿಗೆ, ಅಂದರೆ ಕರ್ತೃ ಗದ್ದಿಗೆಯಾಗಿ ಸಿದ್ದೇಶ್ವರರ ಮಠ ಇರುತ್ತದೆ. ಈ ಮಠವು ಕಾಡಿನಲ್ಲಿ ಇದ್ದುದರಿಂದ ಶ್ರೀ ಕಾಡಸಿದ್ದೇಶ್ವರ ಮಠವಾಯಿತು. ಶ್ರೀ ಸಿದ್ದೇಶ್ವರರು ಶ್ರೀ ಕಾಡು ಸಿದ್ದೇಶ್ವರರಾದರು. ಇಲ್ಲಿಗೆ ಈ ಮಠಕ್ಕೆ 800 ವರ್ಷಗಳು ಕಳೆದಿರುತ್ತವೆ. ಕಾಲಚಕ್ರ ಉರುಳಿದಂತೆ 19 ಜನ ಗುರುಗಳು ಆಗಿ ಹೋಗಿದ್ದಾರೆ. ಈಗಿನ 20ನೇಯ ಪೀಠಾಧಿಪತಿಗಳಾದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಕರಿ ಋಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಮಹಾಸ್ವಾಮಿಗಳು ಭಕ್ತಾದಿಗಳು ಶ್ರೀ ಕಾಡುಸಿದ್ದೇಶ್ವರರೇ ಮತ್ತೆ
ಜನ್ಮವೆತ್ತಿ ಬಂದಿದ್ದಾರೆಂದು ಹೇಳುತ್ತಾರೆ. ಈ ಗುರುಗಳು ಬಿಜಾಪುರ ಜಿಲ್ಲೆ ಇಂಡಿ ತಾಲ್ಲೂಕು ಸಾಲೋಟಕಿ ಗ್ರಾಮದ ಶರಣೆ ಗುರುಬಸಮ್ಮ ಶರಣ ಬಸವಯ್ಯ ಸಂಸ್ಥಾನ ಮಠದ 4ನೇ ಗರ್ಭ ಸಂಜಾತರಾಗಿ ಜನ್ಮ ತಾಳಿ ಬಾಳೆಹೊನ್ನೂರು ಜಗದ್ಗುರು ಶ್ರೀ ವೀರ ಗಂಗಾಧರ ಶಿವಾಚಾರ್ಯರ ಮಾನಸ ಪುತ್ರರಾಗಿ ಅವರ ಸೇವೆ ಮಾಡಿ ಹೊನ್ನಾಳಿ ಹಿರಿಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ವೇದ ಆಗಮ ಜ್ಯೋತಿಷ್ಯ ಸಂಸ್ಕೃತ ಪಾಂಡಿತ್ಯವನ್ನು ಪಡೆದು 1985ರಲ್ಲಿ ಶ್ರೀ ಕ್ಷೇತ್ರ ನೊಣವಿನಕೆರೆ ಕಾಡಸಿದ್ದೇಶ್ವರದ ಮಠದ ಪೀಠಾಧಿಪತ್ಯವನ್ನು ವಹಿಸಿಕೊಂಡು ಕಾಯಕವೇ ಕೈಲಾಸವೆನ್ನುವಂತೆ ನಾಡಿನಾದ್ಯಂತ ಬಿಡುವಿಲ್ಲದೆ ಸಂಚಾರ ಮಾಡುತ್ತಾ 100 ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿರುತ್ತಾರೆ. ಕ್ಷೇತ್ರದಲ್ಲಿ ಮದುವೆ, ಮಕ್ಕಳು, ಗ್ರಹ ದೋಷಗಳಿಗೆ ಹಾಗೂ ವಿಶೇಷವಾಗಿ ಸರ್ಪ ದೋಷ ಪರಿಹಾರಕ್ಕಾಗಿ ಹೋಮಾದಿಗಳನ್ನು ಮಾಡಿ ಪರಿಹರಿಸುತ್ತಿದ್ದಾರೆ. ಅನೇಕ ಕಷ್ಟ ನಷ್ಟಗಳನ್ನು ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬಂದು ಪರಿಹರಿಸಿಕೊಳ್ಳುತ್ತಿದ್ದಾರೆ. ಶ್ರೀ ಗುರುಗಳು ಹೇಳಿದಂತೆ ಹಾಗೆ ಆಗುತ್ತದೆ ಎಂದು ಭಕ್ತಾದಿಗಳು ಹೇಳುತ್ತಾರೆ. ರಾಜಕೀಯದಲ್ಲಿರುವ ಅನೇಕ ಭಕ್ತಾದಿಗಳು ಬರುತ್ತಾರೆ, ಒಳಿತು ಕಂಡಿದ್ದಾರೆ ಮತ್ತು ಕಾಣುತ್ತಿದ್ದಾರೆ. ಇಲ್ಲಿಗೆ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆವಿಗೂ ಎಲ್ಲರಿಗೂ ಧನ್ಯವಾದಗಳು. ನೀವಿನ್ನೂ ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.